2026ರಲ್ಲಿ 5 ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿರುವಾಗ ಉಳಿವಿನ ಪ್ರಶ್ನೆಯೊಂದೇ ರಾಜಕೀಯ ಹಣಾಹಣಿಯಲ್ಲಿ ಮುಖ್ಯವಾಗಲಿದೆಯಾ? ಚುನಾವಣೆಗಳು ಇನ್ನು ಜನಾದೇಶವಾಗಿರೋ ಬದಲು ಭಯ, ಗುರುತು ಮತ್ತೆ ಜನಸಂಖ್ಯಾ ಲೆಕ್ಕಾಚಾರದ ಆಟದಲ್ಲಿನ ಒಂದು ಫಲಿತಾಂಶ ಮಾತ್ರವಾಗಿ ಬದಲಾಗಿದೆಯಾ? ಧ್ರುವೀಕರಣ, ವ್ಯಕ್ತಿ ಪೂಜೆ ಇವೇ ಮುನ್ನೆಲೆಯಲ್ಲಿದ್ದು ಗೆಲ್ಲೋದಕ್ಕೆ ದೃಷ್ಟಿಕೋನ ಅಗತ್ಯ ಇಲ್ಲದೆ ಇದ್ದಾಗ ಈ ದೇಶದ ರಾಜಕೀಯ ಎಲ್ಲಿಗೆ ಬಂದ್ಮುಟ್ಟಿದೆ? ಪ್ರತಿಯೊಂದು ಪ್ರಮುಖ ಪಕ್ಷಕ್ಕೂ ಅಳಿವು ಉಳಿವಿನ ಹೋರಾಟನೇ ಮುಖ್ಯ ಅನ್ನೋದಾದ್ರೆ ನಿಜವಾಗಿಯೂ ಜನರಿಗಾಗಿ ಹೋರಾಡೋರು ಯಾರು? ಮತದಾರರನ್ನ ಧಾರ್ಮಿಕ ಶೇಕಡಾವಾರು ಮತ್ತೆ ಜಾತಿ ಗುಂಪುಗಳಿಗೆ ಸೀಮಿತವಾಗಿಸಿದಾಗ ಮತಪತ್ರ ಪ್ರಜಾಸತ್ತಾತ್ಮಕ ಶಕ್ತಿಯಾಗಿ ಉಳಿದಿದೆಯಾ? 2026ರಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಕೇರಳ ಮತ್ತೆ ಪುದುಚೇರಿಯಲ್ಲಿ ನಿರ್ಣಾಯಕ ಚುನಾವಣೆಗಳು ನಡೆಯಲಿದ್ದು ಈ ಕುರಿತು ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಹಾಗೆ ಈ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೇನೆ ನೋಡಿ. ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯಲ್ಲಿ ಈ ವರ್ಷ ಚುನಾವಣೆಗಳಿವೆ. ಸಾಮಾನ್ಯವಾಗಿ ವಿಧಾನಸಭೆ ಚುನಾವಣೆಗಳನ್ನು ಲೋಕಸಭೆಗೆ ಮೊದಲಿನ ಸೆಮಿಫೈನಲ್ ಅಂತ ನೋಡುವಂಥ ಒಂದು ರೂಢಿ ಇದೆ. ಆದರೆ ಈ ವರ್ಷದ ವಿಧಾನಸಭೆ ಚುನಾವಣೆಗಳು ಇದನ್ನೂ ಮೀರಿ ಉಳಿವಿನ ಪ್ರಶ್ನೆಯಾಗಿವೆ. ಭಾರತದ ಪ್ರಮುಖ ಪಕ್ಷಗಳ ಹತಾಶ ಸ್ಥಿತಿ ಇಲ್ಲಿ ಸ್ಪಷ್ಟವಾಗಿದೆ. ಪೂರ್ವದಲ್ಲಿ ಬಿಜೆಪಿಯ ದರ್ಪದಿಂದ ಹಿಡಿದು ಈಶಾನ್ಯದಲ್ಲಿ ಕಾಂಗ್ರೆಸ್ನ ಎಡವಟ್ಟಿನ ಪ್ರವೃತ್ತಿಗಳು ಮತ್ತೆ ದಕ್ಷಿಣದಲ್ಲಿ ಕಮ್ಯುನಿಸ್ಟ್ ಎಡಪಂಥೀಯರ ಸಂಭಾವ್ಯ ಸೋಲಿನವರೆಗೆ ಯಾರೂ ಖಚಿತ ವಿಜಯದೊಂದಿಗೆ ಕಾಣಿಸುವಂತಹ ಸ್ಥಿತಿ ಇಲ್ಲ. ಈಗ ಪಶ್ಚಿಮ ಬಂಗಾಳದ ವಿಷಯದಲ್ಲಿನ ಬಿಜೆಪಿಯ ಗೀಳು ರಾಜಕೀಯ ಅಸಮರ್ಥತೆಯ ಪ್ರದರ್ಶನ ಅನ್ನೋ ಹಾಗಿದೆ. ಅಲ್ಲಿ ಬಿಜೆಪಿಯ ಹೋರಾಟ ಒಂದು ರಾಜ್ಯವನ್ನ ಹೇಗೆ ಗೆಲ್ಲಬಾರದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದೆ. ಬಿಜೆಪಿಯ ಹತಾಶೆ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. 2019ರಲ್ಲಿ ಉತ್ತಂಗಕ್ಕೇರಿರುವಂತಹ ಬಿಜೆಪಿ ಮಮತಾ ಬ್ಯಾನರ್ಜಿ ಅವರ ಪ್ರಭಾವಗಳಿಗಿಂತನೂ ತನ್ನದೇ ಆದಂತಹ ಸಾಂಸ್ಕೃತಿಕ ಪ್ರಮಾದಗಳಿಂದಾಗಿ ಕುಸಿದಿದೆ. ಹಿಂದಿ ಭಾಷಿಕ ಪ್ರದೇಶಗಳಲ್ಲಿ ಪರಿಣಾಮಕಾರಿಯಾಗಿ ಆಟ ಆಡಬಲ್ಲಂತಹ ಬಿಜೆಪಿ ಬಂಗಾಳದಲ್ಲಿ ಬಿದ್ದು ಹೋಗ್ತಾ ಇದೆ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರಂತಹ ಬಂಗಾಳಿ ಐಕಾನ್ಗಳನ್ನ ಬಂಕಿಂ ದಾ ಅಂತ ಬಿಜೆಪಿ ನಾಯಕರು ಕರೆಯುವಾಗ ಹಿಂದಿ ಭಾಷಿಕರಿಗೆ ಅದು ಪ್ರೀತಿಯ ಧ್ವನಿ ಅಂತ ಅನಿಸಿದ್ರು ಬಂಗಾಳಿಗಳಿಗೆ ಅಗೌರವದ ಧಾಟಿಯಾಗಿದ್ದ ಕೇಳಿಸುತ್ತೆ. ಅದು ಬಿಜೆಪಿಯ ತಂತ್ರ ಧ್ರುವೀಕರಣದ ಆಚೀಚೆನೆ ಉಳ್ಕೊಂಡ್ಬಿಟ್ಟಿದೆ. ಅದರ ಭಂಡ ಮಾತುಗಳು ಅಭಿವೃದ್ಧಿಯಿಂದ ಉನ್ಮಾದಕ್ಕೆ ತಿರುಗಿವೆ. ಸುವೇಂದು ಅಧಿಕಾರಿಯಂಥ ನಾಯಕರು ಬಾಂಗ್ಲಾದೇಶದ ಪರಿಸ್ಥಿತಿಯನ್ನ ಗಾಜಾಗೆ ಹೋಲಿಸಿದಾಗ ಅದು ಬೌದ್ಧಿಕ ದಿವಾಳಿತನವಾಗಿ ಮಾತ್ರನೇ ಕಾಣಿಸ್ತಾ ಇದೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಬಿಜೆಪಿಯ ಎದುರಾಳಿಯಾಗಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಟಿಎಂಸಿ ಇದೆ. ಟಿಎಂಸಿ ತನ್ನ ಅದ್ಭುತ ಆಡಳಿತದ ಕಾರಣಕ್ಕಾಗಿ ಏನು ಗೆಲ್ತಾ ಇಲ್ಲ. ಅಲ್ಲಿ ಮಮತಾ ಬ್ಯಾನರ್ಜಿ ತನ್ನ ಬಗೆಗಿನ ಆರಾಧನಾ ಭಾವವನ್ನು ಬೆಳೆಸ್ತಾ ವ್ಯಾಪಕ ಭ್ರಷ್ಟಾಚಾರ ಮತ್ತು ಹಿಂಸಾಚಾರವನ್ನು ಮರೆಸುವಲ್ಲಿ ಯಶಸ್ವಿಯಾಗಿರೋದ್ರಿಂದ ಅದು ಗೆಲ್ತಾ ಇದೆ. ಇನ್ನು ಒಳಗಿನವರು ವರ್ಸಸ್ ಹೊರಗಿನವರು ಅನ್ನೋಂಥ ಒಂದು ನಿರೂಪಣೆಯನ್ನು ಅವರು ಎಷ್ಟು ಪರಿಣಾಮಕಾರಿಯಾಗಿ ಬಳಸಿದ್ದಾರೆ ಅಂತ ಅಂದರೆ ಬಿಜೆಪಿಯ ಪ್ರಬಲ ಚುನಾವಣಾ ಯಂತ್ರ ಅಲ್ಲಿ ವಿದೇಶಿ ಆಕ್ರಮಣಕಾರಿ ಶಕ್ತಿ ಕಾಣುತ್ತೆ. ಟಿಎಂಸಿಯ ಗೆಲುವು ವಿಶಿಷ್ಟವಾದ ಜನಸಂಖ್ಯಾ ಫೈರ್ವಾಲ್ ಅನ್ನು ಅವಲಂಬಿಸಿದೆ. 30% ಮುಸ್ಲಿಂ ಮತಗಳು ವಿಭಜಿತ ಹಿಂದೂ ಮತಗಳೊಂದಿಗೆ ಸೇರ್ಕೊಂಡಾಗ ಬರುವಂತಹ ಬಲ ಅದು. ಟಿಎಂಸಿ ಒಳಗಿನಿಂದ ದುರ್ಬಲವಾಗ್ತಾ ಇದ್ರೂ ಕೂಡ ಮಮತಾ ಬ್ಯಾನರ್ಜಿ ಅವರ ವರ್ಚಸ್ಸಿನಿಂದ ಮಾತ್ರನೇ ಅದು ಉಳ್ಕೊಂಡಿದೆ. ಮಮತಾ ಅವರ ವಿರುದ್ಧ ವಿಶ್ವಾಸಾರ್ಹ ಮುಖ್ಯಮಂತ್ರಿಯ ಮುಖವನ್ನ ತರುವಲ್ಲಿನ ವಿಫಲತೆ ಬಿಜೆಪಿ ದೊಡ್ಡ ದೋಷ. ಮ್ಯಾನೇಜರ್ಗಳ ಸಮಿತಿಯೊಂದಿಗೆ ವ್ಯಕ್ತಿತ್ವದ ಆರಾಧನೆಯನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಇದನ್ನು ಅರ್ಥ ಮಾಡಿಕೊಳ್ಳುವವರೆಗೆ ಬಂಗಾಳ ಅದರ ಸೋಲನ್ನೇ ಬರಿತಾ ಇರುತ್ತೆ. ಬಂಗಾಳದಲ್ಲಿನ ಸ್ಥಿತಿ ಹೀಗಾದ್ರೆ ಇನ್ನು ಅಸ್ಸಾಂನಲ್ಲಿನದು ಅಪಾಯಕಾರಿ ಆಟ. ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಅತ್ಯಂತ ಕೆಟ್ಟ ಧ್ರುವೀಕರಣ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕನೇ ಸಮರ್ಥ ಅಂತ ಅನ್ಸ್ಕೊಂಡಿದ್ದಾರೆ ಅನ್ನೋದು ಅವರ ಅಪಾಯಕಾರಿ ಆಟವನ್ನ ಸೂಚಿಸುತ್ತೆ. ಆದ್ರೆ ಅವರು ಅದನ್ನ ಕೌಶಲ್ಯದಿಂದ ಆಡ್ತಾ ಇದ್ದಾರೆ. ಹಿಂದೂಗಳು ಅಲ್ಪಸಂಖ್ಯಾತರಾಗಲಿದ್ದಾರೆ ಅನ್ನುವಂಥ ಅವ್ರ ಮಾತು ಬಹುಸಂಖ್ಯಾತರ ಮತಗಳನ್ನ ಕ್ರೋಢೀಕರಿಸುವಂಥ ಉದ್ದೇಶದಾಗಿದೆ. ಇದು ಬಂಗಾಳದಲ್ಲಿ ಕೈಕೊಟ್ಟಿರುವಂಥ ತಂತ್ರಗಾರಿಕೆ. ಅಸ್ಸಾಂನಲ್ಲಿ ಬಿಜೆಪಿ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ರೂ ಕೂಡ ಕೋಮುವಾದವನ್ನು ಬೆಳೆಸ್ತಾನೆ ಬಂದಿದೆ. ಇನ್ನು ಬಿಜೆಪಿಯನ್ನು ಸೋಲಿಸೋದಕ್ಕೆ ಹೊರಟಿರುವಂತಹ ಕಾಂಗ್ರೆಸ್ ಎದುರು ಕೂಡ ಬಹಳ ದೊಡ್ಡ ಸವಾಲಿದೆ. ಬಿಜೆಪಿ ಒಳನುಸುಳುಕೋರರು, ಅಕ್ರಮ ವಲಸಿಗರು ಅಂತ ಹಣೆ ಪಟ್ಟಿ ಹಚ್ಚಿದವರ ಹಕ್ಕುಗಳಿಗಾಗಿ ಹೋರಾಡುವಂತಹ ಕಾಂಗ್ರೆಸ್ನ ರಾಜಕೀಯವನ್ನ ಅಸ್ಸಾಂನ ಜನತೆ ಹೇಗೆ ಸ್ವೀಕರಿಸುತ್ತೆ ಅನ್ನೋದು ಕೂಡ ಕುತೂಹಲಕಾರಿ. ರಾಹುಲ್ ಗಾಂಧಿ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೂಚನೆ ಹಾಗೆ ಅಸ್ಸಾಂನಲ್ಲಿ ಗೌರವ್ ಗೊಗೊಯ್ ಮಾಡ್ತಾ ಇರುವಂಥ ರಾಜಕೀಯ ಅದಕ್ಕೆ ತಿರುಗುಬಾಣ ಆಗಲಿದೆಯಾ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ಭೂಮಿ ಮತ್ತು ಗುರುತಿನ ಬಗ್ಗೆ ಸ್ಥಳೀಯರ ಆತಂಕ ಅತ್ಯಂತ ಪ್ರಬಲ ಭಾವನಾತ್ಮಕ ಪ್ರಚೋದನೆಯಾಗಿರುವಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಥಳೀಯರ ವಿರುದ್ಧ ನಿಂತಿದೆ ಅಂತ ಬಿಂಬಿಸೋದಕ್ಕೆ ಬಿಜೆಪಿ ಹೊರಟಿದೆ. ಈಗ
ಈ ನೆರೆಟಿವ್ ಅನ್ನ ಎದುರಿಸಿ ಗೆಲ್ಲೋದು ಕಾಂಗ್ರೆಸ್ಗೆ ಬಹಳ ದೊಡ್ಡ ಸವಾಲಾಗಿದೆ. ಇನ್ನು ಕೇರಳದಲ್ಲಿ ನೋಡಿದ್ರೆ CPIM ತನ್ನ ಕೊನೆ ಉಸಿರಿಗಾಗಿ ಹೋರಾಡ್ತಾ ಇದೆ. ಎಡರಂಗ ಅಂದ್ರೆ LDF ಕೇರಳವನ್ನ ಕಳೆದುಕೊಂಡು ಬಿಟ್ರೆ ಇಡೀ ದೇಶದಲ್ಲಿ ಎಡಪಂಥೀಯ ಪಕ್ಷಗಳೇ ಇಲ್ಲದಾಗ ಆಗತ್ತೆ. ಕಮ್ಯುನಿಸ್ಟ್ ಯುಗ ಮುಗಿದು ಹೋಗ್ಬಿಡುತ್ತೆ. ಒಂದು ಕಾಲದಲ್ಲಿ ಇಡೀ ರಾಷ್ಟ್ರದ ಬುದ್ಧಿಜೀವಿಗಳ ಮೇಲೆ ಹಿಡಿತ ಸಾಧಿಸಿದಂತಹ ಕಟ್ಟುನಿಟ್ಟಾದ ಸೈದ್ಧಾಂತಿಕ ಚಳುವಳಿ ಸೋತಾಗತ್ತೆ. ಪ್ರಸ್ತುತ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಭಾರತೀಯ ಕಮ್ಯುನಿಸಂನ ಕೊನೆಯ CM ಅನ್ನೋ ಹಾಗಿದ್ದಾರೆ. ಮಮತಾ ಮತ್ತೆ ಹಿಮಂತ್ ಅವರ ಹಾಗೆ ಪಿಣರಾಯಿ ಅವರು ಕೂಡ ವ್ಯಕ್ತಿತ್ವದ ಆರಾಧನೆಯನ್ನೇ ಬೆಳೆಸಿದ್ದಾರೆ. ಇದು ಕೆಡರ್ ಆಧಾರಿತ ಎಡಪಂಥೀಯರ ಲಕ್ಷಣಕ್ಕೆ ತದ್ವಿರುದ್ಧವಾದದ್ದು. ಆದರೆ 2 ಅವಧಿಗಳ ಆಡಳಿತ ವಿರೋಧಿಯಲ್ಲೇ ಅವ್ರಿಗೂ ಕೂಡ ಈಗ ಭಾರ ಆಗಿದೆ. ಈ ಸಲದ ಚುನಾವಣೆಯಲ್ಲಿ ಕೇರಳದಲ್ಲಿ ಎಡಪಂಥೀಯರು ಉಳಿದುಕೊಳ್ತಾರೆ, ಆದರೆ ಅದು ಕಾಂಗ್ರೆಸ್ ವೈಫಲ್ಯದಿಂದ ಮಾತ್ರನೇ ಸಾಧ್ಯ. ಆದರೆ ಕೇರಳದಲ್ಲಿ ಕಾಂಗ್ರೆಸ್ ಹೆಚ್ಚು ಆರಾಮದಾಯಕ ಸ್ಥಿತಿಯಲ್ಲಿದೆ. ಕನಿಷ್ಠ ಈವರೆಗೂ ಅಂತೂ ಹಾಗೇನೆ ಕಾಣಿಸ್ತಾ ಇದೆ. ಕೇರಳದಲ್ಲಿ ಅತ್ಯಂತ ಕಟುವಾದಂತಹ ಟೀಕೆಗೆ ತುತ್ತಾಗಿರೋದು ಅಂತಂದ್ರೆ BJP. ರಾಜ್ಯದಲ್ಲಿ ಅದರ ಬೂಟಾಟಿಕೆಯನ್ನು ಬಯಲು ಮಾಡಲಾಗಿದೆ. ಸಾಂಪ್ರದಾಯಿಕ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂಕಗಣಿತವನ್ನು ತಪ್ಪಿಸೋದಕ್ಕೆ ಹೊಸದೇ ಆಟಕ್ಕೆ BJP ಇಳಿದಿತ್ತು. BJP ವರ್ಷಗಳಿಂದ ಕೇರಳದ ಕ್ರಿಶ್ಚಿಯನ್ ಸಮುದಾಯವನ್ನು ಪ್ರೀತಿಸ್ತಾ ಇತ್ತು. ಅವರು ಚರ್ಚ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು, ಮೈತ್ರಿಯ ಬಗ್ಗೆ ಮಾತಾಡಿದ್ರು, ಮತ್ತೆ ಕ್ರಿಶ್ಚಿಯನ್ರು ಮತ್ತೆ ಮುಸ್ಲಿಮರ ನಡುವೆ ಒಡಕು ಮೂಡಿಸೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಉತ್ತರ ಭಾರತದಾದ್ಯಂತ ಚರ್ಚ್ಗಳ ಮೇಲೆ ದಾಳಿ ನಡೆದಾಗ ಮತ್ತೆ ಕ್ರಿಸ್ಮಸ್ ಸಮಯದಲ್ಲಿ ಕ್ರಿಶ್ಚಿಯನ್ ಸಮುದಾಯ ರಕ್ಷಣೆಯನ್ನು ಬಯಸಿದಾಗ BJP ಮೌನವಾಯಿತು. ಇದು BJP ಕೇರಳವನ್ನು ಕೈ ಬಿಟ್ಟಿದೆ ಅನ್ನೋದನ್ನು ಸೂಚಿಸಿತು. ಭಾರಿ ಅಲ್ಪಸಂಖ್ಯಾತ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯದಲ್ಲಿನ ಕೋಟೆ ತನ್ನ ಪಾಲಿಗೆ ಅಭೇದ್ಯವಾಗಿದೆ ಅಂತ ಅದಕ್ಕೆ ಅರ್ಥ ಆಗಿದೆ. ಆದ್ರಿಂದ ಅದು ಎಡಪಂಥೀಯರಿಂದ ಈಳುವ ಮತಗಳನ್ನು ಕಸಿದುಕೊಳ್ಳುವಷ್ಟಕ್ಕೇನೆ ಸೀಮಿತ ಆಗಿ ತನ್ನ ಮೂಲ ಹಿಂದುತ್ವ ನೆಲೆಗೆ ಮರಳಿದೆ. ಅದು ಯುದ್ಧಕ್ಕೂ ಮೊದಲೇನೆ ಅದು ಸೋಲಿನ ರುಚಿಯನ್ನು ಕಂಡಾಗಿದೆ. ಇನ್ನು ಕೇರಳದಲ್ಲಿ BJP ಈಗ ಕೇವಲ ಒಡೆಯುವ ಆಟವನ್ನು ಮಾತ್ರನೇ ಆಡೋದಕ್ಕೆ ಸಾಧ್ಯ ಇದೆ. UDF ಮತ್ತು LDFನ ಸ್ಪಷ್ಟ ಪೈಪೋಟಿಯ ನಡುವೆ BJP ಪಾಲಿಗೆ ಸರ್ಕಾರ ರಚನೆ ಮಾಡುವಂಥ ಮಹತ್ವಾಕಾಂಕ್ಷೆ ಇಲ್ಲವಾಗಿದೆ. ಇನ್ನು ತಮಿಳುನಾಡಿನಲ್ಲಿ ಪರಿಸ್ಥಿತಿ ತೀರಾ ಅಸ್ಥಿರವಾಗಿಲ್ಲದೆ ಇದ್ರೂ ಕೂಡ ವಿರೋಧ ಪಕ್ಷದ ಅವಸ್ಥೆ ಅಷ್ಟೇ ನಿರಾಶಾದಾಯಕವಾಗಿದೆ. MK ಸ್ಟಾಲಿನ್ ಮತ್ತು DMK ಮತ್ತೆ ಗೆಲುವಿನತ್ತ ಸಾಗುವಂಥ ಸಾಧ್ಯತೆ ಇದೆ. ಅಂದರೆ ಇದರರ್ಥ ಅವರು ತಮಿಳುನಾಡನ್ನು ರಾಮರಾಜ್ಯವಾಗಿಸಿದ್ದಾರೆ ಅಂತ ಏನಲ್ಲ. ಅವರ ವಿರೋಧಿಗಳಲ್ಲಿ ಬಲ ಇಲ್ಲ ಅನ್ನೋದ್ರಿಂದಾಗಿನೇ ಅವ್ರು ಗೆಲ್ತಾರೆ. ಜಯಲಲಿತಾ ನೇತೃತ್ವದಲ್ಲಿ ಒಂದು ಕಾಲದಲ್ಲಿ ಅಸಾಧಾರಣ ಹೋರಾಟದ ಶಕ್ತಿಯಾಗಿದ್ದಂಥ AIADMK ಈಗ ಕುಸಿದಿದೆ. EPS, OPS ಮತ್ತು ಶಶಿಕಲಾ ನಡುವಿನ ಒಳಜಗಳ ರಾಜ್ಯವನ್ನು DMKಗೆ ಬೆಳ್ಳಿ ತಟ್ಟೆಯಲ್ಲಿ ಉಡುಗೊರೆಯಾಗಿ ನೀಡುವಂಥ ಸಾಧ್ಯತೆ ಇದೆ. ಇನ್ನು ರಾಜಕಾರಣವನ್ನು ಪ್ರವೇಶಿಸಿರುವಂತಹ ನಟ ವಿಜಯ್ ಬಾಕ್ಸ್ ಆಫೀಸ್ ಗೆಲುವನ್ನು ಬ್ಯಾಲೆಟ್ ಬಾಕ್ಸ್ನಲ್ಲಿ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಸಿನಿಮಾ ಸ್ಟಾರ್ಗಳ ಸಾಲಿನಲ್ಲಿ ಇತ್ತೀಚಿನವರು. ವಿಜಯ್ ಜನಸಮೂಹವನ್ನು ಆಕರ್ಷಿಸ್ತಾರೆ, ಆದರೂ ಮತದಾರರನ್ನ ಆಕರ್ಷಿಸ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಈ ಎಲ್ಲ ರಾಜ್ಯ ವಿಧಾನಸಭೆ ಚುನಾವಣೆಗಳ ಮೇಲೆ ಜನಸಂಖ್ಯಾ ಲೆಕ್ಕಾಚಾರದ ಪರಿಣಾಮ ಇಲ್ಲಿ ಬಹಳ ಮುಖ್ಯ ಆಗಿದೆ. ಉತ್ತರ ಪ್ರದೇಶ ಅಥವಾ ಬಿಹಾರದಂತಹ ರಾಜ್ಯಗಳಲ್ಲಿ ಮುಸ್ಲಿಂ ಜನಸಂಖ್ಯೆ 15ರಿಂದ 18% ಆಸುಪಾಸಿನಲ್ಲಿದೆ. ಮತ್ತೆ BJP ಅವರನ್ನ ನಿರ್ಲಕ್ಷ್ಯ ಮಾಡಬಲ್ಲದು. 50% ಹಿಂದೂ ಮತಗಳನ್ನು ಕ್ರೋಢೀಕರಿಸುವ ಮೂಲಕ ಅದು ಗೆಲ್ಲುತ್ತೆ. ಆದರೆ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಮುಸ್ಲಿಂ ಜನಸಂಖ್ಯೆ ಸರಿಸುಮಾರು 33% ಅಷ್ಟಿದ್ದು ಅಲ್ಲಿ ಗಣಿತ ಬದಲಾಗುತ್ತೆ. ಗೆಲ್ಲೋದಕ್ಕೆ BJPಗೆ 60% ಅಥವಾ ಅದಕ್ಕಿಂತ ಹೆಚ್ಚಿನ ಹಿಂದೂ ಮತಗಳು ಬೇಕಾಗುತ್ತವೆ. ಮತ್ತೆ ವೈವಿಧ್ಯಮಯ ಜಾತಿ ವಿಭಜಿತ ರಾಜ್ಯದಲ್ಲಿ ಇದು ಬಹುತೇಕ ಅಸಾಧ್ಯದ ಗುರಿಯಾಗಿದೆ. ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಈ ವಾಸ್ತವದ ಮೇಲೆ ಧ್ರುವೀಕರಣದ ಮೂಲಕ ನೇರ ದಾಳಿ ಮಾಡಿ ಆ 60% ಅನ್ನು ಒಗ್ಗೂಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಬಂಗಾಳದಲ್ಲಿ BJP ವಿಫಲ ಆಗಿದೆ. ಯಾಕಂತಂದ್ರೆ ಮಮತಾ ಅವರ ಮಹಿಳೆಯರ ಕಲ್ಯಾಣ ಯೋಜನೆಗಳು ಆ ಕ್ರೋಢೀಕರಣವನ್ನು ಕಡಿಮೆ ಮಾಡ್ತವೆ. ಕಾಂಗ್ರೆಸ್ ಮತ್ತು ಎಡಪಂಥೀಯರು ಅಲ್ಪಸಂಖ್ಯಾತರ ಮತಗಳಿಲ್ಲದೇನೆ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವ್ರ ಮೇಲಿನ ಅವರ ಅತಿಯಾದ ಅವಲಂಬನೆ BJP ಅವರನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸೋದಕ್ಕೆ ಅನುವು ಮಾಡಿಕೊಡುತ್ತೆ. ಇನ್ನೂ ಒಂದು ವಿಚಾರ ಏನು ಅಂತ ಅಂದರೆ, ಈ ಚುನಾವಣೆಗಳ ಮೇಲೆ ಬೀಳಬಹುದಾದಂತಹ ಬಾಂಗ್ಲಾದೇಶದ ಚುನಾವಣೆಯ ನೆರಳು. ಈ ವರ್ಷದ ಫೆಬ್ರವರಿಯಲ್ಲಿ ನಡೆಯಲಿರುವಂತಹ ಬಾಂಗ್ಲಾದೇಶದಲ್ಲಿನ ಚುನಾವಣೆ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ರಾಜಕಾರಣಿಗಳು, ಅದರಲ್ಲೂ ವಿಶೇಷವಾಗಿ ಈ BJPಯವರು ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ದುಸ್ಥಿತಿಯನ್ನು ಅಥವಾ ಒಳನುಸುಳುವಿಕೆ ಸಮಸ್ಯೆಯನ್ನು ಬಳಸಿಕೊಂಡು ಉದ್ರಿಕ್ತ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಇದು ಅಪಾಯಕಾರಿ ಮತ್ತು ಬೇಜವಾಬ್ದಾರಿಯುತ ರಾಜಕೀಯವಾಗಿದ್ದು ಕೆಲವು ಸಾವಿರ ಮತಗಳ ಸಲುವಾಗಿ ರಾಜತಾಂತ್ರಿಕ ಸಂಬಂಧಗಳನ್ನು ಅಪಾಯಕ್ಕೆ ಸಿಲುಕಿಸುತ್ತೆ. ಚುನಾವಣಾ ಚಕ್ರದಲ್ಲಿ ಸೂಕ್ಷ್ಮ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ನಮ್ಮ ನಾಯಕರು ಸಂಯಮದಿಂದ ವರ್ತಿಸ್ತಾರೆ ಅಂತ ನಂಬೋದಕ್ಕೆ ಸಾಧ್ಯವಿಲ್ಲವಾಗಿದೆ. ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸುತ್ತೆ? ಏನು ಅಭಿಪ್ರಾಯ ಇದೆ? ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.